ನಮಸ್ತೆ ಸ್ನೇಹಿತರೆ. ಈಗ ಪ್ರಾಕ್ಟಿಕಲ್ ಟಾಸ್ಕ್ 15 ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬನ್ನು ಈ ವಿಡಿಯೋ ಮುಖಾಂತರ ನಾವು ನೋಡ್ತೀವಿ. ಟಾಸ್ಕ್ ಏನು ಹೇಳ್ಯಾರೆ ಅಂದರೆ, ಒಂದು ಡೇಟಾ ವಿಚ್ ಅಮೌಂಟ್ಸ್ ಟು 50 ಸ್ಯಾಂಪಲ್ಸ್, ಅಂದರೆ 50 ಜನರ ಸ್ಯಾಂಪಲ್ಸ್ಗೆ ವಿ ಹ್ಯಾವ್ ಟು ಫೈಂಡ್ ದಿ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ಗೆ ಇನ್ನೊಂದು ಪದ ಆವ್ರೇಜ್ ಡಿವಿಯೇಷನ್ ಅಂತ ಬರುತ್ತೆ, ಆ್ಯಂಡ್ ಕ್ವಾರ್ಟೈಲ್ ಡಿವಿಯೇಷನ್ ಇನ್ ಎಕ್ಸೆಲ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ಅಂತ ಹೇಳ್ತಾರೆ. ಸೊ ನಾವು ಮಾಡಬೇಕಾಗಿರೋ ಉದ್ದೇಶ ಆವ್ರೇಜ್ ಡಿವಿಯೇಷನು ಮತ್ತು ಕ್ವಾರ್ಟೈಲ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಎರಡು ಮೆಥಡ್ ಇದೆ. ಒಂದು ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ ಮೆಥಡ್, ಇನ್ನೊಂದು ಫಾರ್ಮುಲಾ ಹಾಕಿ ಫಂಕ್ಷನ್ ಹಾಕಿ ಫಾರ್ಮುಲಾ ಥ್ರೂ ಕ್ಯಾಲ್ಕುಲೇಟ್ ಮಾಡೋದು. ಎರಡನ್ನೂ ತೋರಿಸ್ತೀನಿ ಸೊ ದಟ್ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅನ್ನೋದಕ್ಕೆ ಕಾರಣದಿಂದ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ವಿ ಆಲ್ ಸ್ಟಾರ್ಟ್ ವಿತ್ ಸೀರಿಯಲ್ ನಂಬರ್, ಅದಾದಮೇಲೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್. ಇಲ್ಲಿ ಕ್ರಾಪ್ ಈಲ್ಡ್ ಅಂತ ಹೇಳಿದ್ದಾರೆ. ಕ್ರಾಪ್ ಈಲ್ಡ್ಗೆ ನಾನು ಬೇಕಂದರೆ ಅಮೌಂಟ್ ಆಫ್ ವೀಟ್ ಎಷ್ಟು ಬೆಳೆದಿದ್ದಾರೆ, ಫಾರ್ಮರ್ 1 ಫಾರ್ಮರ್ 2 ಅಂತ ಹಾಕಿನೂ ಮಾಡ್ಬೋದು. ಬಟ್ ಫಾರ್ ಅವರ್ ಪರ್ಪಸ್ ವಿಲ್ ಟೇಕ್ ಸ್ಟೂಡೆಂಟ್ ಲಿಸ್ಟ್. ಸೊ marks obtained in a particular subject. So serial number 1 candidate underscore 01 and marks. We come to our favorite function, rand between function, ಅಂದರೆ random value between 0, 100. ಸೊ ಇದಿಷ್ಟನ್ನು ಸೆಂಟರ್, ಆ್ಯಂಡ್ ಓನ್ಲಿ ಥಿಂಗ್ ಇಸ್ ಕ್ಯಾಂಡಿಡೇಟ್ ವ್ಯಾಲ್ಯೂ ಲೆಫ್ಟಿಗೆ ಇರಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು 50 ಡೇಟಾ ತನಕ ಹೋಗೋಣ. 50 ಪುಟ್ ದಿ ಟೇಬಲ್ ಆ್ಯಂಡ್ ಬೋಲ್ಡ್. ಸೊ ಡೇಟಾ ನಮ್ಮದು ರೆಡಿ ಆಗಿದೆ. ಐ ಥಿಂಕ್ ಬೈ ನೌ ಆಲ್ ಆಫ್ ಯು ಸ್ಟೂಡೆಂಟ್ಸ್ ವಿಲ್ ಬಿ ವೆರಿ ಏನಂತೀರ ಟ್ಯಾಲೆಂಟೆಡ್ ಎಟ್ ಪುಟಿಂಗ್ ದಿಸ್ ಡೇಟಾ ಸ್ಪ್ರೆಡ್ಶೀಟ್ಸ್. ಸೊ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಫಸ್ಟ್ ಏನು ಮಾಡ್ತೀನಿ, ಐ ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆವ್ರೇಜ್ ಆರ್ ಮೀನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮೀನ್ ಆಫ್ ದಿಸ್ ಸ್ಯಾಂಪಲ್ ಕಂಡುಹಿಡಿಬೇಕಂದ್ರೆ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಸೆಕೆಂಡ್ ಒನ್ ಆವ್ರೇಜ್ ಅಂತಿದೆಯಲ್ಲ, ಆವ್ರೇಜ್ ಆಫ್ ದಿ ಎಂಟೈರ್ ಸೆಟ್ ತಗೊಂಡ್ರೆ ನನಗೆ ಆವ್ರೇಜ್ ಬರುತ್ತೆ. ಇದು ಫಾರ್ಮುಲಾ ಮುಖಾಂತರ ಮಾಡೋದು. ಇಫ್ ಐ ವಾಂಟ್ ಟು ಡೂ ಇಟ್ ಥ್ರೂ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡ್ತೀನಿ, ಫಸ್ಟ್ಗೆ ಐ ವಿಲ್ ಕ್ರಿಯೇಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಸ್ಯಾಂಪಲ್ಸ್ ಅಂತ ತೊಗೊಳ್ತೀನಿ. ಸಮ್ ಆಫ್ ಆಲ್ ಸ್ಯಾಂಪಲ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಸಮ್ ಓಪನ್ ಬ್ರ್ಯಾಕೆಟ್ಸ್, ಇದೆಲ್ಲದರದ್ದು ಟೋಟಲ್ ಆಗಬೇಕು. ಸೊ ಏನಾಗುತ್ತೆ, 37 + 48 + 28 + 97 + 65 + 87 + 42 ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಆಗಿ ಸಮ್ ಆಫ್ ಆಲ್ ಸ್ಯಾಂಪಲ್ಸ್ ನನಗೆ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಸ್ಯಾಂಪಲ್ಸ್. ನಮಗೆ ನಂಬರ್ ಆಫ್ ಸ್ಯಾಂಪಲ್ಸ್ ಇರೋದು 50. ಸೊ ದಿ ಲಾಸ್ಟ್ ವ್ಯಾಲ್ಯೂ ಐ ವಿಲ್ ಪುಟ್ ಇಟ್ ಆಸ್ 50. ಸೊ ನಂಬರ್ ಆಫ್ ಸ್ಯಾಂಪಲ್ಸ್ ಎಷ್ಟಿದೆ, 50 ಇದೆ. ಈಗ ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಐ ವಿಲ್ ಸೇ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಸ್ಯಾಂಪಲ್ಸ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಸ್ಯಾಂಪಲ್ಸ್. ಇಫ್ ಐ ಸಿ ಮೀನ್ ವ್ಯಾಲ್ಯೂ 37.28 ಇದೆ, ಇಲ್ಲೂ ಮೀನ್ ವ್ಯಾಲ್ಯೂ 37.28 ಅಂತ ಇದೆ, ಹೌದಲ್ವಾ? ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ಮೀನ್. ಸೊ ಫಾರ್ಮುಲಾ ಹಾಕಿದ್ರೆ ಆವ್ರೇಜ್ ಆಫ್ ದಿ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಬರುತ್ತೆ. ಬಟ್ ಹೇಗೆ ಬರುತ್ತೆ ಕಲಿಬೇಕು ಅಂದರೆ ಫಸ್ಟು ಎಲ್ಲ ಸ್ಯಾಂಪಲ್ದು ಸಮ್ ಮಾಡಬೇಕು,
ಡಿವೈಡ್ ಬೈ ದಿ ನಂಬರ್ ಆಫ್ ಸ್ಯಾಂಪಲ್ಸ್ ಮಾಡಿದ್ರೆ ನನಗೆ ಮೀನ್ ವ್ಯಾಲ್ಯೂ ಸಿಗುತ್ತೆ. ನಾವು once I have the mean value, I have to calculate next to individual samples in a deviation. ಸೊ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 99 ಈ ಮೀನ್ ವ್ಯಾಲ್ಯೂಯಿಂದ ಎಷ್ಟು ದೂರದಲ್ಲಿದೆ ಅಂತ. ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ಮೀನ್ ನಾಟ್ ಮೀನ್ ಸಾರಿ ಈಸ್ ಈಕ್ವಲ್ ಟು ದಿ ವ್ಯಾಲ್ಯೂ ಮೈನಸ್ ಮೀನ್ ವ್ಯಾಲ್ಯೂ ಅಂತ ತಗೊಳ್ತೀನಿ. ಸೊ ವಾಟ್ ಎವರ್ ವ್ಯಾಲ್ಯೂಸ್ ಐ ಗೆಟ್ ಬಟ್ ಇಫ್ ಯು ಸಿ ಎಲ್ಲ ಪಾಸಿಟಿವೇ ಬಂದಿದೆ, ಹೌದಲ್ವಾ? ಯಾಕೆ ಹಿಂಗೆ ಬಂದಿದೆ ಅಂತ ತಗೊಂಡ್ರೆ, ಈ K14 ಐ ಶುಡ್ ಲಾಕ್ ಇಟ್ ಟು K12. ಸೊ ಲಾಕ್ ಮಾಡಿಲ್ಲ, ಅದು ಚೇಂಜ್ ಹಾಕ್ಕೊಂಡು ಹೋಗ್ಬಿಟ್ಟಿದೆ. ಸೊ ಇಲ್ಲಿ K12ಗೆ F4 ಅಂತ ಹಾಕ್ತೀನಿ. ಸೊ ಈಗ ನನಗೆ ವ್ಯಾಲ್ಯೂಸು ಕ್ಲೀನಾಗಿ ಬರಲಿಕ್ಕೆ ಶುರು ಆಯಿತು. I'll put a table for this. ಸೆಂಟರ್ ಮಾಡೋಣ. ಆ್ಯಂಡ್ ಇದಕ್ಕೆ ಬೇಕಂದರೆ ಸಿನ್ಸ್ ಡೆಸಿಮಲ್ ವ್ಯಾಲ್ಯೂಸ್ ವಿಲ್ ಬಿ ಇನ್ವಾಲ್ವ್ಡ್, ಫಾರ್ಮ್ಯಾಟ್ ಸೆಲ್ ಮಾಡಿ ನಂಬರ್ಗೆ ಹೋಗಿ 2 ಡೆಸಿಮಲ್ ಪ್ಲೇಸಸ್ ಅಂತ ಇಟ್ಕೊಂಡು ಡೇಟಾನ ಫರ್ದರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ದಿ ಡಿವಿಯೇಷನ್ ವ್ಯಾಲ್ಯೂ. ನೆಕ್ಸ್ಟು ಮೈನಸ್ಸು ಪ್ಲಸ್ಸು ಅಂತೆಲ್ಲ ಇದೆ ಇದರಲ್ಲಿ. ದೆರ್ ಆರ್ ಫ್ಯೂ ನೆಗೆಟಿವ್ ವ್ಯಾಲ್ಯೂಸ್, ದೆರ್ ಆರ್ ಫ್ಯೂ ಪಾಸಿಟಿವ್ ವ್ಯಾಲ್ಯೂಸ್ ಆಲ್ಸೋ. ಈ ನೆಗೆಟಿವ್ ವ್ಯಾಲ್ಯೂಸ್ನು ಪಾಸಿಟಿವ್ ವ್ಯಾಲ್ಯೂಸ್ಗೆ ನಾನು ಹಾಕೋಬೇಕು. ಸೊ ಐ ವಿಲ್ ಟೇಕ್ ಅಬ್ಸಲ್ಯೂಟ್ ಡಿವಿಯೇಷನ್ ವ್ಯಾಲ್ಯೂ ಆರ್ ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ತಗೊಳ್ತೀನಿ. ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ತಗೊಂಡ್ರೆ ಫಂಕ್ಷನ್ ಏನಿದೆ, ಈ ನೆಗೆಟಿವ್ ವ್ಯಾಲ್ಯೂಸನ್ನೆಲ್ಲ ಪಾಸಿಟಿವ್ ಮಾಡೋಕ್ಕೆ ಈಸ್ ಈಕ್ವಲ್ ಟು ABS ಅನ್ನೋ ಫಂಕ್ಷನ್ ಇದೆ. ದಿಸ್ ವ್ಯಾಲ್ಯೂ ಎಂಟರ್. ಸೊ ನೆಗೆಟಿವ್ 5.6 ಇರೋದು 5.6 ಅಂತ ಬರುತ್ತೆ. ಇಲ್ಲಿ ಅಗೇನ್ ಐ ವಿಲ್ ಸೆಂಟರ್ ಇಟ್ ಆ್ಯಂಡ್ ಬಾಕ್ಸ್. ಸೊ 33.56 ಹಂಗೆ ಇರುತ್ತೆ. ನೆಗೆಟಿವ್ 25.44 ವಿಲ್ ಬಿಕಮ್ 25.44 ಅಂತ ಆಯಿತು. ಸೊ ಆವ್ರೇಜ್ ಡಿವಿಯೇಷನ್ ಆರ್ ಮೀನ್ ಡಿವಿಯೇಷನ್ ಕಂಡುಹಿಡಿಬೇಕಂದ್ರೆ ಸಮ್ ಆಫ್ ಆಲ್ absolute deviations ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಸಮ್ ಆಫ್ ಆಲ್ ಅಂತ ತಗೊಂಡ್ರೆ ಐ ಹ್ಯಾವ್ ಈಸ್ ಈಕ್ವಲ್ ಟು ಸಮ್ ಓಪನ್ ಬ್ರ್ಯಾಕೆಟ್ ಈ ಸೆಲ್ ವ್ಯಾಲ್ಯೂನ ತಗೊಳ್ತೀನಿ. ಸಮ್ ಬಂದಿದೆ. ನಾವು ಆವರೇಜ್ ಡಿವಿಯೇಷನ್ is equal to sum of all deviations divided by number of samples, that is 50. ಸೊ ಆವ್ರೇಜ್ ಡಿವಿಯೇಷನ್ ಬಂದು 20.68 ಅಂತ ಇದೆ. ಸೊ ಇಲ್ಲಿ ಫಾರ್ಮ್ಯಾಟ್ ಸೆಲ್ ಮಾಡೋಣ. ಫಾರ್ಮ್ಯಾಟ್ ಸೆಲ್ ಮಾಡಿ ನಂಬರ್ 2 ಅಂತ ಇಡೋಣ. ಸೊ 2 ಡೆಸಿಮಲ್ ಪಾಯಿಂಟ್ಗೆ ನನಗೆ ಬರಬೇಕು. ಸೊ ಇಫ್ ಐ ಹ್ಯಾವ್ ಆವ್ರೇಜ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟು 20.68 ಅಂತ ಬಂತು. ಅದೇ ಇಫ್ ಐ ಯೂಸ್ ಇಟ್ ಯೂಸಿಂಗ್ ಎ ಫಾರ್ಮುಲಾ, ಏನು ಬರ್ಬೋದು? ಸೊ ಈ ಡಿಸ್ಟೆನ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ಆವ್ರೇಜ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಗೊಂಡ್ರೆ ಐ ಹ್ಯಾವ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು AVE, ಆವ್ರೇಜ್ ಡಿವಿಯೇಷನ್ ಅಂತಿದೆ. ಆವ್ರೇಜ್ ಡಿವಿಯೇಷನ್ ಆಫ್ ದಿಸ್ ಮಾರ್ಕ್ಸ್ ಸ್ಯಾಂಪಲ್. ಮಾರ್ಕ್ಸನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಕೊಟ್ಟರೆ
27.69. ಇದನ್ನು if I put it to number of decimal places 2 ಮಾಡಿಕೊಂಡ್ರೆ 27.69 27.69 ಅಂತ ಬರುತ್ತೆ. So if you see this entire section, I can either do it through manual calculation illa I can do it through formula. ಇದು manual calculation section. Green part is manual calculation, the yellow part or the orange part is formula. I think this looks bit easy. ಫಾರ್ಮುಲಾ ಹಾಕಿ ಮಾಡೋದು ಈಸಿ. ಆದರೆ ಯಾಕೆ ಆ ಡೇಟಾ ಬಂತು, ಯಾವ ರೀತಿ ಆ ಡೇಟಾ ಬಂತು ಅಂತ ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್. ಸೊ ಇದನ್ನು ಮ್ಯಾಚ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ, ಜಸ್ಟ್ ಟು ಮೇಕ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ how the statistical analysis is carried out without Excel. ಸೊ ಈ ಡಿವಿಯೇಷನ್ ಕಂಡುಹಿಡಿಯೋದು, ಆವ್ರೇಜ್ ಅಬ್ಸಲ್ಯೂಟ್ ಡಿವಿಯೇಷನ್ ಕಂಡುಹಿಡಿಯೋದು ವಿತೌಟ್ ಎಕ್ಸೆಲ್, ವಿತೌಟ್ ಫಂಕ್ಷನ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ನೋಡಿದ್ವಿ. ಈಗ ವಿಲ್ ಕ್ಯಾಲ್ಕುಲೇಟ್ ದಿ ಕ್ವಾರ್ಟೈಲ್ ವ್ಯಾಲ್ಯೂಸ್. ಸೊ ಕ್ವಾರ್ಟೈಲ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನನಗೇನು ಬರುತ್ತೆ, ಐ ಹ್ಯಾವ್ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 1 and quartile 3. ಇವೆರಡು ವ್ಯಾಲ್ಯೂಸು ನನಗೆ ಬೇಕಾಗಿದೆ, ಹೌದಲ್ವಾ? ಸೊ ವ್ಯಾಲ್ಯೂ ಎಷ್ಟು ಈಸ್ ಈಕ್ವಲ್ ಟು quartile.exe ಫಂಕ್ಷನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಸೆಲೆಕ್ಟ್ ದಿ ಮಾರ್ಕ್ಸ್ ರೇಂಜ್, ಹಿಟ್ F4 ಸೊ ದಟ್ ಐ ಲಾಕ್ ಇಟ್, ಕಾಮ 1 ಅಂತ ಕೊಡ್ತೀನಿ ಕ್ವಾರ್ಟೈಲ್ 1ಗೆ. ಅದನ್ನೇ ಡ್ರ್ಯಾಗ್ ಮಾಡ್ತೀನಿ, ಐ ವಿಲ್ ಗೆಟ್ ಕ್ವಾರ್ಟೈಲ್ 3 ವ್ಯಾಲ್ಯೂ. 1 ಬದಲಿಗೆ 3 ಅಂತ ಕೊಟ್ಟರೆ ಕ್ವಾರ್ಟೈಲ್ 3 ಬರುತ್ತೆ. ಸೊ ಕ್ವಾರ್ಟೈಲ್ 3 ವ್ಯಾಲ್ಯೂ 14.75 ಇದೆ, ಕ್ವಾರ್ಟೈಲ್ 1 ವ್ಯಾಲ್ಯೂ 70 ಪಾಯಿಂಟ್ ಇದೆ. ಸಾರಿ, ಮಿಸ್ಟೇಕ್ ಮಾಡೀನಿ, ದಿಸ್ ಈಸ್ ಇಂಟರ್ಚೇಂಜ್ಡ್. ಇದು ಕ್ವಾರ್ಟೈಲ್ 1 ವ್ಯಾಲ್ಯೂ, ಕ್ವಾರ್ಟೈಲ್ 1 ಫಸ್ಟ್ ಒನ್ ಇಸ್, ಸೆಕೆಂಡ್ ಒನ್ ಬಂದು ಕ್ವಾರ್ಟೈಲ್ 3 ವ್ಯಾಲ್ಯೂ. ಯಾವಾಗಲೂ ಕ್ವಾರ್ಟೈಲ್ 3 ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಕ್ವಾರ್ಟೈಲ್ 1 ವ್ಯಾಲ್ಯೂ. ನಾವು ಕ್ವಾರ್ಟೈಲ್ ಡಿವಿಯೇಷನ್ ಕಂಡುಹಿಡಿಬೇಕು. ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ ಏನು? Quartile deviation is the value of Q3 minus Q1 divided by 2. So quartile deviation ಏನು is equal to Q3 value minus Q1 value. ಇದಕ್ಕೆ ಅಣ್ಣ ವ್ಯಾಲ್ಯೂಸ್. ಸೊ ಮಾರ್ಕ್ಸಲ್ಲಿ 24 ಮಾರ್ಕ್ಸ್ ವೇರಿಯೇಷನ್ನು, ಪ್ರತಿಯೊಂದು ಕ್ವಾರ್ಟೈಲ್ಗೂ ಡಿವಿಯೇಷನ್ನು 24 ಮಾರ್ಕ್ಸ್ ಅಂತ ಹೇಳುತ್ತೆ. ಸೊ ದಿಸ್ ಈಸ್ ದಿ ಕ್ವಾರ್ಟೈಲ್ ವ್ಯಾಲ್ಯೂ, ಆರ್ ನಾಟ್ ಕ್ವಾರ್ಟೈಲ್ ವ್ಯಾಲ್ಯೂ, ಸಾರಿ, ಕ್ವಾರ್ಟೈಲ್ ಡಿವಿಯೇಷನ್ ಅನ್ನೋ ವ್ಯಾಲ್ಯೂ. ಸೊ ಎನಿ ಟೈಮ್ ಐ ಕೀಪ್ ಚೇಂಜಿಂಗ್ ದಿ ಡೇಟಾ, ಸ್ಯಾಂಪಲ್ಸ್ ಚೇಂಜ್ ಮಾಡಿದಷ್ಟು ನನಗೆ ವ್ಯಾಲ್ಯೂಸು ಚೇಂಜ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋ ಆನ್ಸರು ಆವ್ರೇಜ್ ಡಿವಿಯೇಷನ್ ಕಂಡುಹಿಡಿಯಬೇಕು. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಕಂಡುಹಿಡಿಯೋಕ್ಕೆ ಮುಂಚೆ Q1 ಆ್ಯಂಡ್ Q3 ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಆವ್ರೇಜ್ ಡಿವಿಯೇಷನ್ಗೆ ಈ ಸೆಕ್ಷನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಡೈರೆಕ್ಟಾಗಿ ಫಂಕ್ಷನ್ ಹಾಕಿದ್ರೆ ಆವ್ರೇಜ್ DEV ಫಂಕ್ಷನ್ ಅಂತ ತೊಗೊಂಡ್ರೆ ಡೈರೆಕ್ಟಾಗಿ ನನಗೆ ವ್ಯಾಲ್ಯೂ ಬರುತ್ತೆ. ಸೊ ಐ ಡೋಂಟ್ ಹ್ಯಾವ್ ಟು ಡೂ ಎನಿ ಎಡಿಷ್ನಲ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಡಿವಿಯೇಷನ್ ಆ್ಯಂಡ್ ಅಬ್ಸಲ್ಯೂಟ್ ಡಿವಿಯೇಷನ್. ಈ ಸೆಕ್ಷನ್ ಹೈಲೈಟ್ ಏನು ಮಾಡಿ ಗ್ರೇ ಕಲರ್ ಸೆಕ್ಷನ್ ಕಾಣ್ತಾ ಇದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ತಪ್ಪುತ್ತೆ. ತೋರಿಸಿರೋ ಉದ್ದೇಶ ಮ್ಯಾನ್ಯಲ್ ಆಗಿ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ತೋರಿಸಿರೋದು. I hope this video gives you a better understanding of how to find mean deviation and quartile deviation. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.